ಹಾಯ್ ಎಲ್ರಿಗೂ ನಮಸ್ಕಾರ. ನಾನೀಗ ಯಲಹಂಕ ಹತ್ರ ಇದ್ದೀನಿ. ಸೊ ಯಲಹಂಕದಿಂದ ನಿಮಗೆ ಅಕ್ಕಯಮ್ಮ ಬೆಟ್ಟಗೆ ನಿಮಗೆ ನಿಯರ್ 6 to 7 ಕಿಲೋಮೀಟರ್ಸ್ ಆಗುತ್ತೆ. ಸೊ ಬನ್ನಿ, ನಾನು ನಿಮಗೆ ಇವತ್ತು ಅಕ್ಕಯಮ್ಮ ಬೆಟ್ಟನ ಪರಿಚಯ ಮಾಡಿಕೊಡ್ತೀನಿ. ಫ್ರೆಂಡ್ಸ್, ನಾನು ಬಂದಿದ್ದೆ ಈಗ ಮೇನ್ ಎಂಟ್ರೆನ್ಸು. ಅದು ನಾನು ಬೆಟ್ಟದ ಕೆಳಗಡೆ ನಿಲ್ಲಿಸ್ಬಿಟ್ಟು ಬಂದೆ. ಸೊ ನಿಮಗೆ ಈ ದಾರಿ ಏನು ಕಾಣಿಸ್ತಾ ಇದೆ, ಇಲ್ಲೆಲ್ಲ ವೆಹಿಕಲ್ಸ್ ಏನು ಪಾರ್ಕ್ ಮಾಡಿದ್ದಾರೆ. ಇದು ಬೆಟ್ಟದ ಒಂದು ಅರ್ಧಕ್ಕೆ ಬರುತ್ತೆ. ಸೊ ಅರ್ಧಕ್ಕೆ ಬಂದು ಇಲ್ಲಿ ಗಾಡಿಗಳನ್ನ ಪಾರ್ಕ್ ಮಾಡಿ ಆ್ಯಂಡ್ ಅಗೈನ್ ನಾವು ಸೇಮ್ ಪಾಯಿಂಟ್ ಇಲ್ಲಿಗೆ ಬರ್ತೀವಿ. ಸೊ ಗೈಸ್, ನೋಡಿ ಈಗ ಬೆಟ್ಟದ ಮೇಲೆ ಇದ್ದೀವಿ ನಾವು. ಸೊ ಇದು ಉತ್ತನಹಳ್ಳಿ ಅಂತೆ. ಉತ್ತನಹಳ್ಳಿಯಲ್ಲಿರ್ತಕ್ಕಂಥ ಅಕ್ಕಯಮ್ಮ ಬೆಟ್ಟ ಇದು. ಸೊ ಇದು ತುಂಬ ವಿಶಾಲವಾಗಿದೆ ಬೆಟ್ಟ. ಈ ಒಂದು ಬೆಟ್ಟದಲ್ಲಿ ನಮಗೆ ಮುಖ್ಯವಾಗಿ 3 ದೇವಾಲಯಗಳು ಬರ್ತವೆ. ಸೊ ಒಂದು ನಿಮಗೆ ಈಶ್ವರನ್ ಟೆಂಪಲ್ ಬರುತ್ತೆ, ಇನ್ನೊಂದು ನಿಮಗೆ ಮುನೇಶ್ವರನ್ ಟೆಂಪಲ್ಲು, ಇನ್ನೊಂದು ನಿಮಗೆ ಅಕ್ಕಯಮ್ಮ ದೇವಸ್ಥಾನ ಕೂಡ ಇದೆ, ಜೊತೆಗೆ ಇಲ್ಲೊಂದು ರಾಮನ ದೇವಸ್ಥಾನ ಕೂಡ ಇದೆ. ಸೊ ವ್ಯೂ ಪಾಯಿಂಟ್ ತುಂಬ ಚೆನ್ನಾಗಿದೆ, ತುಂಬ ವಿಶಾಲವಾಗಿದೆ ಈ ಏರಿಯಾ ಅಂತೂ. ನೀವೇ ನೋಡ್ತಾ ಇದ್ದೀರಾ, ಇದು ಒಂದು ಬೆಟ್ಟ. ಇದು ನೋಡಿ, ಫುಲ್ಲು ರಾಕ್ಸ್ ಇದೆ. ಒಂದು ದೊಡ್ಡ ಬಂಡೆಯಲ್ಲೇ ಇರ್ತಕ್ಕಂಥ ಬೆಟ್ಟ ಇದು. ಇವತ್ತು ಆ್ಯಕ್ಚುಲಿ ನಾವು ಸೋಮವಾರ ಬಂದಿದ್ದೀವಿ. ಸೋಮವಾರ ತೆರೆದಿರಲ್ಲ, ಎಲ್ಲ ದೇವಾಲಯಗಳು ಕ್ಲೋಸ್ ಆಗಿತ್ತು. ಗೈಸ್, ನೀವು ಎಲ್ಲೇ ಹೋದರೂ ನೋಡ್ಬೋದು. ಸೊ ಒಬ್ಬೊಬ್ಬರು ಅವರವರ ಒಂದು ಪ್ರೀತಿ ಪ್ರೇಮನ ಈ ಥರ ಬಂಡೆ ಮೇಲೆ ಕೆತ್ತಿರ್ತಾರೆ. ಸೊ ಅವರು ಯಾಕೆ ಈ ಥರ ಬರೀತಾರೆ ಅಂತ ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಒಂದು ಸಣ್ಣ ಬಂಡೆ ಕೆಳಗಡೆ ಎಷ್ಟೊಂದು ನಾಯಿ ಮರಿಗಳಿದ್ದಾವೆ ಅಂತ. ಅವರಮ್ಮ ಅಲ್ಲೇ ಮಲಗಿದೆ. ಅವ್ನು ಮುಟ್ಟಕ್ಕೆ ಹೋದರೆ ಆಮೇಲೆ ಕಚ್ಚಕ್ಕೆ ಬರುತ್ತೆ. ಯಾಕೆ ಅಲ್ವೇ? ನೋಡಿ ಆನಂದಿಸಿ, ಮುಟ್ಟಿ ನೋಯಿಸಬೇಡಿ. ಈ ಅಕ್ಕಯಮ್ಮ ಬೆಟ್ಟದಲ್ಲಿರ್ತಕ್ಕಂಥ ರಾಮನ ದೇವಾಲಯ ಇದು. ಗೈಸ್, ನೀವೇ ನೋಡ್ತಾ ಇದ್ದೀರಲ್ಲ, ಈ ದೇವಾಲಯ ಬಂದು ಭೀಮೇಶ್ವರ ಸ್ವಾಮಿ ದೇವಾಲಯ.
ಫ್ರೆಂಡ್ಸ್ ನೋಡಿ, ಇಲ್ಲಿ ಅಕ್ಕಾಯಮ್ಮ ಬೆಟ್ಟಕ್ಕೆ ಬಂದರೆ ಸೊ ಇದು ಏರ್ಪೋರ್ಟ್ಗೆ ತುಂಬ ಹತ್ತಿರ ಇದೆ. ಸೊ ಎವ್ರಿ 10-15 ಮಿನಿಟ್ಸ್ಗೂ ಟೇಕ್ ಆಫು ಲ್ಯಾಂಡಿಂಗ್ ಆಗ್ತಾ ಇರ್ತವೆ ಫ್ಲೈಟ್ಗಳು. ಅಕ್ಕಾಯಮ್ಮ ಬೆಟ್ಟ ಇದೊಂದು ಟ್ರೆಕ್ಕಿಂಗ್ ಸ್ಪಾಟ್ ಏನಲ್ಲ. ಸೊ ಇದು ಜಸ್ಟ್ ಒಂದು ಸಣ್ಣ ಬೆಟ್ಟ ಇದೆ. ಸೊ ನಿಯರ್ ಯಲಹಂಕ ಹತ್ರ. ಸೊ ಪೂರ್ತಿ ಈ ಬೆಟ್ಟದಲ್ಲಿ ನೋಡ್ಬೋದು ಬಂಡೆನೇ ಇದೆ, ಸುತ್ತಮುತ್ತ ಬಂಡೆ. ಸೊ ಇಲ್ಲಿಗೆ ಬಂದರೆ ಒಂದು ಅಡ್ವಾಂಟೇಜ್ ಏನಪ್ಪ ಅಂತಂದರೆ 10 ಮಿನಿಟ್ಸ್ಗೂ ಒಂದೊಂದು ಫ್ಲೈಟ್ಗಳು ಇಲ್ಲಿ ಲ್ಯಾಂಡ್ ಆಗ್ತವೆ ದೇವನಹಳ್ಳಿ ಏರ್ಪೋರ್ಟಲ್ಲಿ. ಸೊ ಅದನ್ನು ನಾವು ಇಲ್ಲಿ ನಿಂತು ಕಣ್ ತುಂಬ್ಕೊಬೋದು. ಜೊತೆಗೆ ಸ್ವಲ್ಪ ಈ ಬೆಟ್ಟ ಸುತ್ತ ಓಡಾಟ, ಸ್ವಲ್ಪ ಆಟಗಳನ್ನ ಆಡಿಕೊಂಡು ಸುಮ್ಮನೆ ಬೆಂಗಳೂರಲ್ಲೇ ಮನೇಲೇ ಕೂತು ಬೋರ್ ಆಗಿದ್ದರೆ ಸೊ ನಾವಿಲ್ಲಿ ಬಂದು ಈ ಥರ ಒಂದು ಬೆಟ್ಟಗಳನ್ನು ಸುತ್ತಾಡ್ಕೊಂಬಂದರೆ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಅನ್ನೋದು ಒಂದು ಇಂಟೆನ್ಷನ್ನು. ಸೊ ಹಾಗಾಗಿ ಈ ಥರ ಒಂದು ಪ್ಲೇಸ್ಗಳಿಗೆ ವಿಸಿಟ್ ಕೊಡಬೇಕು. ಈ ಬಂಡೆಗಳು ಬೆಟ್ಟಗಳು ಯಾರಾದರೂ ಇಷ್ಟಪಡ್ತೀನಿ ಅಂತಂದರೆ ಈ ಕಡೆ ಬಂದು ನೋಡಿ ಗೈಸ್, ಎಷ್ಟು ನೇಚರು ತುಂಬ ಕ್ಲೀನಾಗಿದೆ, ನೇಚರ್ ತುಂಬ ಚೆನ್ನಾಗಿದೆ. ಈ ನೇಚರ್ ಹೇಳಬೇಕು ಅಂತಂದರೆ ತುಂಬ ಸಖತ್ತಾಗಿ ಕಾಣಿಸ್ತಾ ಇದೆ. ಗೈಸ್ ನೋಡಿದ್ರಲ್ಲ, ಇಷ್ಟೊತ್ತವರೆಗೂ ನೀವು ನೋಡಿದ್ದು ಇದು ಅಕ್ಕಾಯಮ್ಮ ಬೆಟ್ಟ. ಇದು ನಿಯರ್ ನಿಮಗೆ ದೇವನಹಳ್ಳಿ ಏರ್ಪೋರ್ಟು ಮತ್ತು ಯಲಹಂಕಕ್ಕೆ ತುಂಬ ಹತ್ರ ಆಗುತ್ತೆ. ಸೊ ಯಲಹಂಕದಿಂದ ಜಸ್ಟು 6-7 ಕಿಲೋಮೀಟರ್ಸ್ ಇರೋದ್ರಿಂದ ತುಂಬ ಹತ್ತಿರ ಆಗುತ್ತೆ. ಸೊ ನೀವು ಒಂದು 30 ಮಿನಿಟ್ಸಲ್ಲೆಲ್ಲ ಇಲ್ಲಿ ಬಂದು ಇಲ್ಲೆಲ್ಲ ಸುತ್ತಾಡಿಕೊಂಡು ನೀವು ಹೋಗ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಒಂಥರ ರಿಫ್ರೆಶ್ಮೆಂಟ್ ಥರ ಇಲ್ಲೂ ಬಂದು ಹೋಗ್ಬೋದು ನೀವು. ಬೆಟ್ಟದ ಮೇಲೆ ಯಾವುದೇ ಥರದ ನಿಮಗೆ ತಿನ್ನೋಕ್ಕಾಗಲಿ ಕುಡಿಯೋಕ್ಕಾಗಲಿ ಏನೂ ಅಷ್ಟಾಗಿ ಸಿಗಲ್ಲ. ಅಲ್ಲಲ್ಲಿ ಯಾರೋ ಕಡಲೆಪುರಿ ಜೊತೆಗೆ ಒಂದಷ್ಟು ಮಿಕ್ಸರು ಅದೆಲ್ಲ ಇಟ್ಕೊಂಡಿರ್ತಾರೆ, ಬಿಟ್ಟರೆ ಬೇರೆ ಯಾವುದು ಶಾಪ್ಗಳು ಏನೂ ಸಿಗಲ್ಲ. ಸೊ ಹಾಗಾಗಿ ಬೆಟ್ಟದ ತುದಿಲಿ ಏನು ನೀವು ಎಕ್ಸ್ಪೆಕ್ಟ್ ಮಾಡಬೇಡಿ. ಫೈನಲಿ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.